ದಲ್ಲಿ ಈ ಹಿಂದೆ ಸಹ 16 ವರ್ಷಗಳಿಂದ ಸುಮಾರು 25 ವರ್ಷಗಳಿಂದ ಹಲವಾರು ಕೇರಂ ಟೂರ್ನಮೆಂಟ್ಗಳನ್ನ ಮಾಡಿದ್ದೀವಿ. ಕೇರಂ ಟೂರ್ನಮೆಂಟ್ ಮಾಡಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಹೆಸರು ಬಂದಿರೋದ್ರಿಂದ ನಾವು ಇನ್ನೂ ದೊಡ್ಡ ಮಟ್ಟದ ಮಾಡಬೇಕು ಅಂತ ಪ್ರತಿ ವರ್ಷನೂ ದೊಡ್ಡ ಮಟ್ಟದ ಟೂರ್ನಮೆಂಟ್ಗಳು ಮಾಡ್ತಾ ಇದ್ದೀವಿ. ಹಿಂದೆ ಕನ್ನಡ ಜಾಗೃತ ಭವನದಲ್ಲಿ ಲಯನ್ಸ್ ಕ್ಲಬ್ ಅವರು ಸಹ ನಮ್ಮ ಸಹಯೋಗದಿಂದ ಒಳ್ಳೊಳ್ಳೆ ಟೂರ್ನಮೆಂಟ್ಗಳು ಮಾಡಿದ್ದಾರೆ. ಅದು ರೆಕಾರ್ಡ್ಸ್ಗಳೆಲ್ಲ ನಮ್ಮ ಹತ್ರ ಇದೆ. ಪರ್ಮಿಷನ್ ತಗೊಂಡು ಅಸೋಸಿಯೇಷನ್ ಪರ್ಮಿಷನ್ ನಮ್ದು ಸಂಸ್ಥೆ ಕರ್ನಾಟಕ ಕೇರಂ ಅಸೋಸಿಯೇಷನ್ ಸಂಸ್ಥೆಯಿಂದ ಪರ್ಮಿಷನ್ ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಪೊಲಿಟಿಷಿಯನ್ ಕೂಡ ಲೆಟರ್ ಕೊಟ್ಟಿದ್ದೀವಿ. ಸಮಾಜ ಇಲಾಖೆಗೆ ಕೂಡ ನಾವು ಲೆಟರ್ ಕೊಟ್ಟು ಈ ಟೂರ್ನಮೆಂಟ್ ಮಾಡ್ತೀವಿ ಅಂತಿದ್ದಾಗ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಿರಲ್ಲಪ್ಪ ಅಂತ ತುಂಬಾ ಸಂತೋಷವಾಗಿ ಅವರು ಜಾಗ ಕೊಟ್ಟಿದ್ರು. ನಾವು ತುಂಬಾ ಹಲವಾರು ಸಾರಿ ಒಂದೇ ಅಲ್ಲ 16 ಸಾರಿ ನಾವು ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡಿದ್ವಿ. ಈ ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕೇರಂ ಪಂದ್ಯಾವಳಿಯಲ್ಲಿ ಪಾಯಿಂಟ್ಸ್ ತಗೊಂಡವರು ರಾಷ್ಟ್ರ ಮಟ್ಟದಲ್ಲಿ ಕೇರಂ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ಈ ಟೂರ್ನಮೆಂಟ್ಗೆ ಎಲ್ಲಾ ಕಡೆಯಿಂದ ರಾಜ್ಯದ ನಾನಾ ಮೂಲೆಗಳಿಂದ ಎಲ್ಲಾ ಪ್ಲೇಯರ್ ಬಂದಿದ್ದಾರೆ, ಆಡ್ತಾ ಇದ್ದಾರೆ. ಈ ಟೂರ್ನಮೆಂಟ್ ಈಗಾಗಲೇ 2 ಸಾರಿ ವರ್ಲ್ಡ್ ಕಪ್ ಹೊಡೆದಿರುವಂತ RM ಶಂಕರ್ ಅವರು, ನ್ಯಾಷನಲ್ ಹೊಡೆದಿರುವಂತ ಜಹೀರ್ ಪಾಷಾ ಅವರು, ಈ ತರ ಎಲ್ಲಾ ಪ್ಲೇಯರ್ಗಳು ಸಹ ಬಂದು ಇಲ್ಲಿ ಆಡ್ತಾ ಇದ್ದಾರೆ. ನಾವು ಕಾರ್ಯಕ್ರಮ ಮಾಡುವಾಗ ಚೆನ್ನಾಗಿ ನಡೀತಿತ್ತು ನೆನ್ನೆಯಿಂದ. ಆದ್ರೆ ನಿನ್ನೆ ಮಳೆ ಬಂದು ಸ್ವಲ್ಪ ಅವ್ಯವಸ್ಥೆ ಆಗಿರೋದ್ರಿಂದ ಈಚೆಲ್ಲ ಜನ ನಿಂತ್ಕೊಂಡು ಸ್ವಲ್ಪ ಅಲ್ಲಲ್ಲಿ ಉಗಿದು ಅದು ಇದು ಮಾಡಿದ್ದಾರೆ. ತುಂಬಾ ತಪ್ಪಾಗಿದೆ, ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗೋಗಿದೆ. ಅದನ್ನ ಸರ್ ಮಾಡಿಸ್ಕೊಡ್ತೀವಿ, ಹೇಗಿದೆ ಆಗಿ ಮಾಡ್ಕೊಡ್ತೀವಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಳಕಳಿಯಿಂದ ನಾವು ಏನ್ ಕೇಳ್ಕೊಳೋದು ಅಂದ್ರೆ ಈ ಕಾರ್ಯಕ್ರಮಕ್ಕೆ ತೊಂದರೆ ಆಗದಂಗೆ ಸ್ಪೋರ್ಟ್ಸ್ ಗಳಿಗೆ ಬಂದಿರೋರು ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಕಾರ್ಯಕ್ರಮ ಮುಂದುವರ್ಸೋಕೆ ಅನುಕೂಲ ಮಾಡ್ಕೊಟ್ರೆ ನಾನು ತುಂಬಾ ಸಂತೋಷ ಪಡ್ತೀನಿ. ಅವ್ರ ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆಚೆ ಇಲ್ಲ ಸರ್, ಆತರ ಯಾವ್ದು ಇಲ್ಲ. ಆತರ ಸ್ಪೋರ್ಟ್ಸ್ ಎಲ್ಲ ಅವಕಾಶ ಇಲ್ಲ. ಆಚೆ ಕಡೆ ಏನು ಒಳಗಡೆ ಮಾಡಬಾರ್ದು ಅಂತ ಆಚೆ ಕಡೆಯಿಂದ ಮಳೆ ಬಂದು ಅಲ್ಲಿ ಓಡಾಡೋರು ಸ್ವಲ್ಪ ಉಗಿದು ಪಗದು ಮಾಡಿದ್ರೆ ಖಂಡಿತ ಆಗಿದೆ, ನಮಗೂ ಕಾಣಿಸ್ತಾ ಇದೆ ತೊಂದ್ರೆ. ಅದು ಸಹಕಾರ ಸರ್ ಮಾಡ್ತೀವಿ, ಅದು ಸರ್ ಮಾಡಿಕೊಟ್ಬಿಟ್ಟು ಹೇಗಿದೆ ಮಾಡ್ಕೊಟ್ಟು ನಾವು ಕಾರ್ಯಕ್ರಮ ನೀಟಾಗಿ ಮುಗಿಸ್ತೀವಿ ಅಂತ ನಿಮಗೆ ಭರವಸೆ. ಇಲ್ಲ ಸರ್, ಇದು ರಾಷ್ಟ್ರೀಯ ಸ್ಪೋರ್ಟ್ಸ್ ಕಾರ್ಯಕ್ರಮ. ಇದು ಯಾವುದೇ ತರದ ಬೆಟ್ಟಿಂಗ್ ಆಗ್ಲಿ ಯಾವುದೇ ಜೂಜ್ ಆಗ್ಲಿ ನಡೆಯೋದಿಲ್ಲ. ಆಮೇಲೆ ಇದು ಹೊರಗಿನವ್ರು ಬಂದು ಆಡ್ತಾರೆ. ಹೌದು ಸರ್, ದಾವಣಗೆರೆ, ಶಿವಮೊಗ್ಗ, ಶಿರ್ಸಿ, ಮೈಸೂರು, ಚಿತ್ರದುರ್ಗ ಎಲ್ಲಾ ಕಡೆಯಿಂದ ಪ್ಲೇಯರ್ಸ್ ಬಂದಿದ್ದಾರೆ. ಎಲ್ಲಾ ಕಡೆ ಇಲ್ಲೇ ಇದ್ದಾರೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ. ಇಲ್ಲ ಸರ್, ಯಾವುದೇ ಇಲ್ಲ. ಸ್ಪೋರ್ಟ್ಸ್ ಗೆ ಅನುಮತಿ ತಗೊಂಡು ನಾವು ದೊಡ್ಡಬಳ್ಳಾಪುರದಲ್ಲಿ ಮುಂಚೆನೂ ಹಲವಾರು ಸಾರಿ ಮಾಡಿದ್ವಿ ಕಾರ್ಯಕ್ರಮ, ಯಶಸ್ವಿಯಾಗಿ ಮಾಡಿದ್ವಿ. ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಹೆಸರಿದೆ ಈ ಕಾರ್ಯಕ್ರಮದಲ್ಲಿ. ಇವ್ರು ಅಂಬೇಡ್ಕರ್ ಬಂದಲ್ಲಿ ಮಾಡ್ತೀವಿ ಅಂತ ಅವರು ಕಾರ್ಯಕ್ರಮ ನೋಡಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಅವ್ರು ಖುಷಿಯಾಗಿ ಕೊಟ್ಟರು. ಆದ್ರೆ ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದು ಸರ್ ಮಾಡ್ಕೊಂಡು ನಾವು ಸರ್ ಮಾಡ್ಕೊಂತೀವಿ ಅಂತ ನಿಮ್ಮ ಮನವರಿಕೆ ಮಾಡಿ. ಪಿಳ್ಳಪ್ಪ ಅಂತ ಸರ್, ಜಾಯಿಂಟ್ ಸೆಕ್ರೆಟರಿ ಸ್ಟೇಟ್ ಅಸೋಸಿಯೇಷನ್ ಕೇರಂ ಅಸೋಸಿಯೇಷನ್ ಅಲ್ಲಿ ಸರ್. ನಾವು ಇಲ್ಲೊಂದು ಕೇರಂ ಸಂಸ್ಥೆನೂ ಮಾಡ್ಕೊಂಡಿದ್ವಿ. ಕೇರಂ ಪ್ಲೇಯರ್ ಒಳಗೆ ಪ್ರೋತ್ಸಾಹ ಕೊಡ್ತೀನಿ. ನಾನು 4 ಸಾರಿ 5 ಸಾರಿ ನ್ಯಾಷನಲ್ ಪ್ಲೇಯರ್. ನಾನು ಆ ಉದ್ದೇಶದಿಂದ ಒಳ್ಳೆ ಸ್ಪೋರ್ಟ್ಸ್ ನಡೆಸಬೇಕನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿದ್ವಿ.